ಚಿನ್ನಾಗರದಮ್ಮ ತಾಯಿ ಚಿನ್ನಾಗರದಮ್ಮ. ಬೆಂಗಳೂರು ಹತ್ರ ಇರೋದ್ರಿಂದ ತುಂಬಾನೇ ಜನ ಸೇರ್ತಾರೆ ಇಲ್ಲಿ. ಇದು ಗಂಧದ ಉತ್ಸವ. ಗಂಧದ ಉತ್ಸವ ಅಂದ್ರೆ ಲಾರಿ ಗಟ್ಲೆ ಗಂಧ ಬರುತ್ತೆ. ಆದ್ರೆ ಜನಗಳಿಗೆ 10 ರೂಪಾಯಿ 100 ರೂಪಾಯಿ ಎಷ್ಟು ಮನ್ಸಿಗೆ ಬಂದಷ್ಟು ತಗೊಂಡು ಅಮ್ಮಂಗೆ ಎರಚ್ಬೋದು. ಹೋಲಿ ಹಬ್ಬಕ್ಕಿಂತ ಚೆನ್ನಾಗಾಗುತ್ತೆ ಇಲ್ಲಿ. ನೀರ್ ಮಜ್ಜಿಗೆ, ಪಾನಕ, ಹೆಸರುಬೇಳೆ, ಅನ್ನದಾನ ಎಲ್ಲ ತುಂಬಾನೇ ಚೆನ್ನಾಗಾಗ್ತಿರುತ್ತೆ. ಬೆಂಗಳೂರು ಹತ್ರ ಇರೋದ್ರಿಂದ ತುಂಬಾನೇ ಜನ ಬರ್ತಾರೆ ಇಲ್ಲಿ. ಗಂಧ ಅಂತೂ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತವೆ. ಅವಕ್ಕೆ ಆಟ ಸಾಮಾನು ಇದಾವೆ. ಅವ್ರಿಗೆ ಮಕ್ಕಳು ಗಂಧ ಎರಚ್ಕೊಂಡಂತೂ ತುಂಬಾ ಎಂಜಾಯ್ ಮಾಡ್ತವೆ. ಮಕ್ಳಿಗಂತೂ ಖುಷಿಯೋ ಖುಷಿ. ಮತ್ತೆ ಒಂದೊಂದು ತಿಂಗಳು ತನಕ ಜಾತ್ರೆ ಆಗುತ್ತಿದ್ದು. ನಾವು ಗಂಧದ ಉತ್ಸವಕ್ಕೆ ಪೂಜೆಗೆಲ್ಲ ಬರಕ್ಕೆ ಹೋಗ್ತೀವಿ. ತುಂಬಾ ಚೆನ್ನಾಗಿರುತ್ತೆ. 1 ತಿಂಗಳು ತನಕ ಮಾಡ್ತಾರೆ. ಸಿಟಿಯರು ಜಾಸ್ತಿ ಮಾರ್ಕೆಟಿಂದನೇ ತುಂಬ ಜನನೇ ಬರ್ತಾರೆ ಇಲ್ಲಿ. ಎಲ್ಲ ಭಾಷೆಯವರು ಬರ್ತಾರೆ. ಇದು ಬೆಂಗಳೂರು ಹತ್ರ ಇರೋದಕ್ಕೆ ತುಂಬಾ ಚೆನ್ನಾಗಿದೆ. ಇದು ದೇವಸ್ಥಾನ ವಿಶಾಲವಾಗಿ, ಅದರಿಂದ ತುಂಬಾ ಚೆನ್ನಾಗಾಗುತ್ತೆ. ಇಲ್ಲಿ ಜೋಕಾಲಿನೂ ಉತ್ಸವ ಥರ ಆಗುತ್ತೆ. ಮನುಷ್ಯರುಗಳಿಗೆ ಜೋಕಾಲಿನೂ ಆಡ್ತಾರೆ. ಅದಂತೂ ನೋಡೋಕ್ಕೆ ತುಂಬ ಚೆನ್ನಾಗಿರ್ತದೆ. ಅದು ಒಂದಿನ ಇರುತ್ತೆ. ಕೊಂಡ ಆಗುತ್ತೆ. ಹಾಗೆ ಈ ಜಾತ್ರೆ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ವಾರಗಟ್ಟಲೆ ಆಗುತ್ತೆ. ತಿಂಗಳೆಲ್ಲ ಕೋಳಿ ಕುಯ್ತಾರೆ, ಮರಿ ಕುಯ್ತಾರೆ. ಸಿಟಿಯಿಂದ ತುಂಬಾ ಜನ ಬರ್ತಾರೆ ಇಲ್ಲಿ. ತಮಿಳಿಯನ್ಸ್ ಅಂತೂ ತುಂಬ ಜನ ಬರ್ತಾರೆ. ಇದು ಲಕ್ಷ್ಮೀ ದೇವಿ ಆದ್ರೂ ಆದರೆ ಎಲ್ಲ ಜಿನಾಗರದಮ್ಮ, ಪಟ್ಲದಮ್ಮ ಅಂತೆಲ್ಲ ಬರುತ್ತೆ. ಆ ದೇವರಿಗೆ ಇಲ್ಲಿ ಕೋಳಿ ಮರಿ ಎಲ್ಲ ತುಂಬಾ ಕುಯ್ತಾರೆ. ಕೊಪ್ಪಳ ಹಾಕ್ತಾರೆ. ತುಂಬಾ ಚೆನ್ನಾಗಿ ಮಾಡ್ತಾರೆ. ಬೆಂಗಳೂರು ಹತ್ರ ಇರೋದಕ್ಕೆ ತುಂಬ ಹಳ್ಳಿ ಜನಕ್ಕಿಂತ ಸಿಟಿ ಜನನೇ ಹಬ್ಬ ಮಾಡೋದು ಜಾಸ್ತಿ ಇಲ್ಲಿ. ಆರತಿ ಎಲ್ಲ ಮಾಡಿ. ಇದು ತಮಿಳಿಯನ್ಸೇ ಜಾಸ್ತಿ ಬರೋದು ಇಲ್ಲಿ. ಛತ್ರ ಇದೆ, ಅನ್ನದಾನ ಇದೆ. ವಾರಕ್ಕೊಂದ್ಸಲ ಅನ್ನದಾನ ಆಗುತ್ತೆ. ಶುಕ್ರವಾರ ಮಂಗಳವಾರನೂ ಆಗುತ್ತೆ, ಭಾನುವಾರನೂ ಇರುತ್ತೆ ಅನ್ನದಾನ. ತುಂಬಾ ಜನ
ಬರೋದ್ರಿಂದ ಇಲ್ಲಿ ಛತ್ರಗಳಿದ್ದಾವೆ, ರೂಮ್ಗಳಿದ್ದಾವೆ. ಹಬ್ಬ ಮಾಡ್ತಾರೆ. ಶುಕ್ರವಾರನೂ ಪೂಜೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಭಾನುವಾರ ಅಂತೂ ತುಂಬ ರಶ್ ಇರುತ್ತೆ ಇಲ್ಲಿ. ಎಲ್ಲ ಸಿಟಿ ಜನ ಬರೋದ್ರಿಂದ ಬಸ್ಸು ಇದೆ ಮಾರ್ಕೆಟಿಂದ. ತುಂಬಾ 2 ಬಸ್ಸು ಇರುತ್ತೆ ಯಾವಾಗೂ, ಗಂಟೆಗೊಂದು. ಅದರಿಂದ ಭಾನುವಾರ ಜಾಸ್ತಿ ಜನ ಬರ್ತಾರೆ. ಇದು ಬೆಂಗಳೂರಿಗೆ ಒಂಥರ ಅಣ್ಣಮ್ಮನ ದೇವಸ್ಥಾನದ ಥರ ಇರುತ್ತೆ ಭಾನುವಾರ ಹೊತ್ತಿಲ್ಲಿ. ಹತ್ತಿರ ಇರೋದಕ್ಕೆ ಕಡಬಗೆರೆ ಗೇಟಿಂದ ಬರ್ಬೋದು. ತುಂಬಾ ದೇವಸ್ಥಾನ, ಐನರುಗಳಂತೂ ತುಂಬಾ ಚೆನ್ನಾಗಿ ಪೂಜೆ ಮಾಡಿಕೊಡ್ತಾರೆ ಇಲ್ಲಿ. ಬಿಡುವಾಗಿದ್ದಾಗ ಬೆಂಗಳೂರಿಂದ ಆಚೆ ಹೋಗಬೇಕು ಅನ್ನೋ ಜನಗಳು ಬೇಜಾರು ಕಳ್ಕೊಂಬರ್ಬೇಕು, ಒಂದೊಳ್ಳೆ ದೇವಸ್ಥಾನ ನೋಡಬೇಕು ಅಂದರೆ ಹೋಗಿ ಬರ್ಬೋದು. ಇಲ್ಲಿ ಶೂಟಿಂಗ್ಗಳು ನಡೀತವೆ, ತುಂಬಾ ಶೂಟಿಂಗ್ಗಳು ಆಗಿದ್ದಾವೆ. ಒಳ್ಳೆ ದೇವಸ್ಥಾನ ಇದು. ಅಮ್ಮ ಅಂತೂ ಎದ್ದು ಬರ್ತಾಳೇನೋ ಅನ್ನಂಗಿರುತ್ತೆ ನೋಡ್ತಾಯಿದ್ರೆ, ಅಷ್ಟು ಚೆನ್ನಾಗಿದೆ. ಅಲಂಕಾರಗಳಂತೂ ಸೂಪರಾಗಿ ಮಾಡ್ತಾರೆ ಇಲ್ಲಿ. ಬರುತ್ತೆ ಅಂತ ನೋಡ್ಕೊಂಬತ್ತ